ಸರ್ ರೈತರು ಎಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಇದು ಅನ್ಬ್ರ್ಯಾಂಡೆಡ್ ಗೋಟ್ ಮ್ಯಾಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ಬರೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಇದರಲ್ಲಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲಿ ಕ್ವಾಲಿಟಿ ಇಶ್ಯೂಸ್ ಅಲ್ಲಿ ಏನೋ ಮೋಸ ಹೋಗ್ತಾ ಇದೀರ ನೀವು ಅಂದ್ರೆ, ಇದರಲ್ಲಿ 50 mm ಇದು ಥಿಕ್ನೆಸ್ ಇರೋದು, ಇದು 75 mm ಥಿಕ್ನೆಸ್ ಇರೋದು. ರೈತರಿಗೆ 50 mm ನ ತೋರಿಸ್ಬಿಟ್ಟು 75 mm ತೋರಿಸಿ 50 mm ಕೊಡೋರು ಇದಾರೆ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ರೈತರುಗಳು ಇದ್ರಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಸರ್ ನೋಡಿ ಸರ್, ಇದು ನಿಮ್ಗೆ ಬಂದು 75 mm ಬಂದ್ಬಿಟ್ಟು ನಿಮ್ಗೆ ಥಿಕ್ನೆಸ್ ದಪ್ಪ ಬರುತ್ತೆ, 50 mm ಥಿಕ್ನೆಸ್ ಕಮ್ಮಿ ಬರುತ್ತೆ. ನಿಮ್ಗೆ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಜಾಸ್ತಿ ವೇರಿಯೇಷನ್ಸ್ ಆಗುತ್ತೆ. ಬಾಳಿಕೆ ಎಷ್ಟೆಷ್ಟು ಬರುತ್ತೆ ಸರ್ ಇವಾಗ? ಸರ್ ಎರಡು ಬಾಳಿಕೆನೂ ನಿಮ್ಗೆ ಸೇಮ್ ರೇಂಜಸ್ ಅಲ್ಲೇ ಬಂದ್ರು ನಿಮ್ಗೆ ಹೆವಿ ತೂಕ ಇರೋ ವಾತಾಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ನಿಮ್ಗೆ ವೆಯ್ಟ್ ತಡೆಯೋದಿಲ್ಲ. 50 mm ನಿಮ್ಗೆ ಹೆವಿ ನೀವು ಸಾಕ್ತೀರಾ, ನಾನು ಇದು ಮೇಕೆ ಮ್ಯಾಟ್ಸ್ ಹೆವಿ ಹುಡುಕ್ತಾ ಇದ್ದೀನಿ ಅಂದ್ರೆ 75 mm ಗೆ ಹೋಗಿ ಸರ್. ಓಕೆ ಸರ್, ಮತ್ತೆ ಇದು ಸರ್ ಇದು ಫುಡ್ ಫೀಡರ್ ಅಲ್ವಾ? ಹೌದು ಸರ್, ಇದು ಫೀಡರ್. ನಿಮ್ಗೆ ಇದು ಬಂದು ನಿಮ್ಗೆ 1 ಅಡಿ ಉದ್ದಕ್ಕೆ 4 ಅಡಿ ಉದ್ದ ಬರುತ್ತೆ ಸರ್ ಇದು ಫೀಡರ್. ಈ ಫೀಡರ್ ಅಲ್ಲಿ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ನಿಮ್ಗೆ ಫುಲ್ ವಾತಗಳೆಲ್ಲ ನಿಮ್ಗೆ ಒಂದೇ ಫಾರ್ಮೇಶನ್ ಅಲ್ಲಿ ತಿಂತ ಇರ್ತದೆ. ಕುರಿ ಅಥವಾ ಮೇಕೆ? ಕುರಿ. ಅದು ಸರ್ ನಿಮ್ ಕೈಯಲ್ಲಿರೋದು ಇದು ಕಂಪ್ಲೀಟ್ ಡ್ರಿಂಕರ್ ಸರ್. ಇದು ಈ ಡ್ರಿಂಕರ್ ಬಂದ್ಬಿಟ್ಟು ನಿಮ್ಗೆ ಕುರಿ ಮೇಕೆಗಳಿಗೆಲ್ಲ ನಾವು ನೀರ್ ಹಾಕೋದಿಕ್ಕಿರಲ್ಲ, ಇನ್ನೊಂದೆಲ್ಲ ಹೋಗಿದೀವಿ ಆಚೆ, ಒಂದು ಟ್ಯಾಂಕರ್ ನ ಇಟ್ಬಿಟ್ಟು ಇದಕ್ಕೆ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಂಡು ನಾವು ಇದ್ರಲ್ಲಿ ಇಟ್ರೆ ಇದು ಆಟೋಮೆಟಿಕ್ ಡ್ರಿಂಕರ್ ಅಂತ ಸರ್. ಇದ್ರಲ್ಲಿ ನೀವು ಇಷ್ಟು ಪಂಚ್ ಮಾಡಿದ್ರೆ ಅಷ್ಟೇ ಸಾಕು, ನೀರ್ ಬಂದು ಅದ್ರಲ್ಲಿ ಸ್ಟೋರ್ ಆಗಿರುತ್ತೆ. ಕುರಿ ಮೇಕೆ ಎಲ್ಲ ನೀರ್ ಕುಡಿಬಹುದು ಸರ್.